ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 18 ಮಹಡಿಯ ಅಪಾರ್ಟ್ಮೆಂಟ್ಗೆ ಇಂದು ಡೆಮಾಲಿಷನ್ ಡೇ. ಕುಡ್ಲು ಬಳಿಯ SNN ರಾಜ್ಕಾಫ್ ಅಪಾರ್ಟ್ಮೆಂಟ್ ಡೆಮಾಲಿಷನ್ ಮಾಡಲಿದ್ದಾರೆ. ಇಂದು ಬೆಂಗಳೂರಿನ ಅತಿ ದೊಡ್ಡ ಕಟ್ಟಡ ತೆರವು ಕಾರ್ಯಾಚರಣೆ ಆಗಲಿದೆ. ಒಂದೆಡೆ ವಾಲಿರುವ ಕಟ್ಟಡ, ಮತ್ತೊಂದು ಕಡೆ ಜನ ವಸತಿ ಪ್ರದೇಶ ನಿಯಂತ್ರಿತ ಸ್ಫೋಟಕ್ಕೆ 18 ಅಂತಸ್ತಿನ ಅಪಾರ್ಟ್ಮೆಂಟ್ ಸಜ್ಜುಗೊಂಡಿರುವಂತದ್ದು. ಕೇರಳ ಮಾದರಿಯಲ್ಲಿ ಬಹುಮಡಿ ಕಟ್ಟಡವನ್ನ ತೆರವುಗೊಳಿಸೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇನ್ನು 49 ಫ್ಲಾಟ್ ಹೊಂದಿರುವ 18 ಅಂತಸ್ತಿನ ಕಟ್ಟಡದಲ್ಲಿ ಸಮಸ್ಯೆ ಉಂಟಾಗಿದೆ. ಕಟ್ಟಡದ ಸ್ಟ್ರಕ್ಚರಲ್ ಡ್ಯಾಮೇಜ್ನಿಂದ ಸುತ್ತಲಿನ ನಿವಾಸಿಗಳಲ್ಲಿ ಭೀತಿ ಎದುರಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕಟ್ಟಡ ಡೆಮಾಲಿಷನ್ಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬಿಲ್ಡರ್ ಹೆಗಲಿಗೆ 200 ಕೋಟಿ ಕಟ್ಟಡದ ಡೆಮಾಲಿಷನ್ ಖರ್ಚು ಆಗಲಿದೆ. ಇನ್ನು ಒಂದೆಡೆ ವಾಲಿರುವ ಕಟ್ಟಡ, ಮತ್ತೊಂದು ಕಡೆ ಜನವಸತಿ ಪ್ರದೇಶವಿದೆ. ಇನ್ನು 18 ಮಹಡಿ ಅಪಾರ್ಟ್ಮೆಂಟ್ಗೆ ಇಂದು ಡೆಮಾಲಿಷನ್ ಡೇ ಅಂತಾನೆ ಹೇಳ್ಬೋದು. ಒಂದ್ ಕಡೆ ವಾಲಿರುವಂತಹ ಕಟ್ಟಡ, ಇನ್ನೊಂದು ಕಟ್ಟಡ ಕೂಡ ನಿರ್ಮಾಣವಾಗ್ತಾ ಇದೆ. ಇನ್ನು ಇವತ್ತು ಕಟ್ಟಡ ಡೆಮಾಲಿಷನ್ ಅನ್ನ ಮಾಡಲಿದ್ದಾರೆ. ಬಿಲ್ಡರ್ ಹೆಗಲಿಗೆ 200 ಕೋಟಿ ಕಟ್ಟಡದ ಡೆಮಾಲಿಷನ್ ಖರ್ಚು. ಅಪಾರ್ಟ್ಮೆಂಟ್ ತೆರವಿಗೆ ಅಧಿಕಾರಿಗಳಿಂದ ಈಗಾಗಲೇ ಭರ್ಜರಿಯಾಗಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. 49 ಫ್ಲಾಟ್ ಹೊಂದಿರುವ 18 ಅಂತಸ್ತಿನ ಕಟ್ಟಡದಲ್ಲಿ ಈಗ ಸಮಸ್ಯೆ ಉಂಟಾಗಿರುವಂತದ್ದು. ಸುತ್ತಮುತ್ತಲೂ ಈಗಾಗಲೇ ಕಟ್ಟಡಗಳಿಗೂ ಕೂಡ ತೊಂದರೆ ಉಂಟಾಗ್ತಾ ಇದೆ. ಇನ್ನೊಂದು ಕಡೆ ಆ ಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್ ಅನ್ನ ಕೂಡ ಕಟ್ತಾ ಇದ್ದಾರೆ. ಇವತ್ತು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾರೆ ಅನ್ನೋದು ಕಾದು ನೋಡ್ಬೇಕಾಗುತ್ತೆ.